Hi, hello, welcome all to our YouTube channel Learn for Knowledge. Okay, so this is my second video of chapter Electricity. So in the previous video, that is part 1, ಆ ವಿಡಿಯೋದಲ್ಲಿ ನಾವು ವೆರಿ ಬೇಸಿಕ್ ಡೆಫಿನಿಷನ್ಸ್ ಮತ್ತು ಬೇಸಿಕ್ ಥಿಂಗ್ಸ್ ಕಲ್ತಿದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಯೂನಿಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಸರ್ಕ್ಯೂಟ್ ಅಂದರೆ ಏನು, ಡೈರೆಕ್ಷನ್ಸ್ ಆಫ್ ಕರೆಂಟ್ ಅಂದರೆ ಏನು, ಹೌದಾ. ಸೊ ಮೆನಿ ಥಿಂಗ್ಸ್ ಅಲಾಂಗ್ ವಿತ್ ಒನ್ ನ್ಯೂಮರಿಕಲ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಮೋರ್ ನ್ಯೂ ಟಾಪಿಕ್ ಕಾಲ್ಡ್ ಆಸ್ ವಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಐ ವಾಂಟ್ ಟು ಶೋ ಯು ಒನ್ ಫಿಗರ್. ಓಕೆ, ಸೊ ಒಂದು ಫಿಗರ್ ತೋರಿಸಿ ನಿಮಗೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ವಿಲ್ ಗೆಟ್ ಅ ಬೆಟರ್ ಪಿಕ್ಚರ್. ಓಕೆ, ರಾದರ್ ದನ್ ಥಿಯರಿ ಹೇಳೋಕ್ಕಿಂತ ಮುಂಚೆ ಒಂದು ಫಿಗರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ, ಸೊ ವಿಲ್ ಗೆಟ್ ಅ ಬೆಟರ್ ಪಿಕ್ಚರ್. ಸೊ ಜಸ್ಟ್ ವೇಟ್ ಫಾರ್ ದಿ ಪಿಕ್ಚರ್. Okay, so I was saying what do we mean by potential difference, right? So a picture nodi, so just go through this picture. See, I have taken what here two beakers, right? Okay, so two beakers madhya like this we have interconnected through a small pipe. Okay, so ಎರಡು beaker ಅಲ್ಲಿ if you see there is equal level of water. ಎರಡು ಕಡೆ ನನಗೆ ಏನಿದೆ ಈಕ್ವಲ್ ಲೆವೆಲ್ ಆಫ್ ವಾಟರ್ ಇದೆ, ಎರಡರ ಮಧ್ಯೆ ಒಂದು ಪೈಪ್ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ಹಿಯರ್ ಐ ಹ್ಯಾವ್ ರಿಟರ್ನ್ ಎ ಕ್ವೆಶನ್ ಕಾಲ್ಡ್ ಅಸ್ ವಿಲ್ ವಾಟರ್ ಫ್ಲೋ ಅಂತ ಕೇಳಿದ್ದೀನಿ. What is the question? Will water flow? So which is nothing but, see, ಇನ್ನೊಂದು main important thing you have to notice is ಎರಡು ಒಂದೇ position ಅಲ್ಲಿ ಇದೆ, means both are at the same height. Okay, so both are at the same height and the water level is same or in the both the beakers. So now the question is, will the water flow from one beaker to another beaker? So obviously the answer is no, because the in a water level is same ಇದೆ and both are at the same position. So there is no chance of ಫ್ಲೋಯಿಂಗ್ ಆಫ್ ವಾಟರ್, ದಟ್ ಇಸ್ ನೋ ಪ್ಯಾಸೇಜ್ ಆಫ್ ವಾಟರ್ ಅಂತ ಹೇಳ್ತೀವಿ, ಹೌದಾ. ದ ಸೇಮ್ ವೇ ಈಗ ನನ್ನ ಕ್ವೆಶನ್ ಏನಂದರೆ, ಏನು ಮಾಡಿದರೆ ದ ವಾಟರ್ ಫ್ಲೋಸ್, ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಿಸ್ ಆಸ್ ವಾಟರ್, ಐ ಮೀನ್ ಇದನ್ನೇನು ಅನ್ಕೊಳ್ಳೋಣ, ಬೀಕರ್ 1 ಅನ್ಕೊಳ್ರಿ, ಅದನ್ನು ಬೀಕರ್ 2 ಅನ್ಕೊಳ್ರಿ. ಓಕೆ, ಸೊ ಈಗ ನನ್ನ ಕ್ವೆಶನ್ ಏನಂದರೆ, ಏನಾದರೂ ಮಾಡಿ ಲೈಕ್ ಸಚ್ ದಟ್ ಈ ಬೀಕರಿಂದ ಈ ಬೀಕರ್ಗೆ, ಈ ಬೀಕರಿಂದ ಈ ಬೀಕರ್ಗೆ ವಾಟರ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡೋದು. ಓಕೆ, ಸೊ ಹೌ ಕ್ಯಾನ್ ವಿ ಡೂ ದಟ್? ಸಿ, ಟು ಸಿ ದ್ಯಾಟ್, ಓಕೆ, ಸೊ ಟು ಮೇಕ್ ದ್ಯಾಟ್ ಲೆಟ್ ಮಿ ಸೇ ಯು. ಓಕೆ, ಸೊ ಈ ಬೀಕರಿಂದ ಈ ಬೀಕರ್ಗೆ ವಾಟರ್ ಬರಬೇಕಂದ್ರೆ ಲೈಕ್ ಏನು ಮಾಡ್ಬೋದು? ಸಿ, ದೇರ್ ಇಸ್ ಓನ್ಲಿ ಒನ್ ಪಾಸಿಬಿಲಿಟಿ ದ್ಯಾಟ್, ಒಂದು ನಾನು ಇವೆರಡರಲ್ಲಿ ಹೈಟ್ ವೇರಿಯೇಷನ್ ಮಾಡ್ಬೋದು. ವಾಟ್ ಕ್ಯಾನ್ ಐ ಡೂ ಈಸ್ ಐ ಕ್ಯಾನ್ ಮೇಕ್ ಸಮ್ ಹೈಟ್ ವೇರಿಯೇಷನ್. ಓಕೆ, ಸೊ ಎರಡರಲ್ಲಿ ಒಂದು ಯಾವುದನ್ನು ಮೇಲಕ್ಕೆ ಎತ್ತಿಟ್ಟರೆ, ಓಕೆ, ಇಫ್ ಐ ಟೇಕ್ ಸಮ್ ಟು ಸರ್ಟನ್ ಡಿಸ್ಟೆನ್ಸ್, ಓಕೆ, ಸೊ ದೆರ್ ಇಸ್ ಎ ಹೈಟ್ ಡಿಫ್ರೆನ್ಸ್. ಸೊ ವೆನ್ ದೆರ್ ಇಸ್ ಅ ಹೈಟ್ ಡಿಫ್ರೆನ್ಸ್, ಸೊ ದಟ್ ದೆರ್ ಇಸ್ ಈಸಿ ಫ್ಲೋ ಆಫ್ ವಾಟರ್ ಟು ದಿಸ್ ಬೀಕರ್, ಹೌದಾ. ಸೊ ಲೆಟ್ ಅಸ್ ಸಿ ದಟ್ ಹೌ ಕಮ್. Okay, so here is a picture. See, this is beaker 2 and this is beaker 1. See, ಅದೇ ಸೇಮ್ ಫಿಗರಲ್ಲಿ ಏನು ಮಾಡಿದ್ವಿ ನಾವು, ಜಸ್ಟ್ ಈ beaker 2ನ ಸ್ವಲ್ಪ ಸರ್ಟನ್ ಹೈಟಲ್ಲಿ ಮೇಲೆ ಇಟ್ಟಿದ್ವಿ, ಹೌದಾ. ಸೊ ನಾವು ಯು ಕ್ಯಾನ್ ಸಿ ಈಸಿ ಗ್ಲೋಯಿಂಗ್ ಆಫ್ ವಾಟರ್, ರೈಟ್. ಸೊ ಇಲ್ಲಿ ಈಸಿ ಪ್ಯಾಸೇಜ್ ಆಫ್ ವಾಟರ್ ನಾವು ನೋಡ್ಬೋದು. ಇಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗಿದೆ ಆ್ಯಂಡ್ ಇಲ್ಲಿ ವಾಟರ್ ಲೆವೆಲ್ ಹೈಕ್ ಆಗಿದೆ, ಹೌದಾ. ಸೊ ಈಗ ಏನು ಅರ್ಥ ಇದರಿಂದ ನಾವು ಏನು ಹೇಳ್ಬೋದು ಅಂದರೆ, ಸೊ ವೆನ್ ದೇರ್ ಈಸ್ ಎ ಹೈಟ್ means when there is a difference in height. Okay, so difference in height ಇದ್ದಾಗ ಏನಾಗುತ್ತೆ, obviously we can say that there is a pressure difference. Okay, so that is nothing but more the height more is the pressure ಅಂತ ಹೇಳ್ತೀವಿ. ಓಕೆ, ಏನು ಹೇಳ್ಬೋದು, more the height more is the pressure ಅಂತ ಹೇಳ್ತೀವಿ. Hence the water is flowing from one beaker to the another beaker, ಹೌದಾ. ಸೊ this is one condition ಅಂತ ಹೇಳ್ತೀವಿ. ಓಕೆ, ಓಕೆ, ಸೊ ನಾವೀಗ ಹಿಂದೆ ಎರಡು ಪಿಕ್ಚರ್ಸಲ್ಲಿ ನೋಡಿದ್ವಿ, ರೈಟ್. ಸೊ ನನಗೆ ಹೈಟ್ ಡಿಫ್ರೆನ್ಸ್ ಇದ್ದಾಗ ಏನಾಯಿತು, ನನಗೆ ವಾಟರ್ ಈಸಿಯಾಗಿ ಫ್ಲೋ ಆಯಿತು, ರೈಟ್. ಸೊ ಸಮ್ ಪ್ರೆಷರ್ ಶುಡ್ ಬಿ ಕ್ರಿಯೇಟೆಡ್. ಸೊ ಅದು ಆ ಪ್ರೆಷರ್ನ ಏನಂತ ಕರಿತೀವಿ? ಸಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಾನ್ಸ್ ನಾವೇನು ಹೇಳ್ತಿದ್ದೀವಿ, ನನ್ನ ಕ್ಲಾಸಲ್ಲಿ ನೋಡಿದ್ವಿ, ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಅಂತ, ರೈಟ್. ಸೊ ದಟ್ ಇಸ್ ನಥಿಂಗ್ ಬಟ್ ಚಾರ್ಜಸ್ ಫ್ಲೋಸ್ ಅಂತ ಹೇಳ್ತೀವಿ, ಹೌದಾ. ಸೊ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಚಾರ್ಜಸ್ ಡು ನಾಟ್ ಫ್ಲೋ by themselves. Okay, so charges do not flow by themselves. Okay, so just as like ಈಗ ನಾವು ಫಸ್ಟ್ ಫಿಗರ್ ನೋಡಿದ್ವಲ್ಲ ಆ ರೀತಿ, ಓಕೆ, ಒಂದು ಪರ್ಫೆಕ್ಟ್ ಆರಿಜಾಂಟಲ್ ಟ್ಯೂಬ್ ಬಿಟ್ವಿ ಅಂದರೆ ಹೇಗೆ ವಾಟರ್ ಫ್ಲೋ ಆಗಲ್ಲ, ಆ ರೀತಿಯೇ ಚಾರ್ಜಸ್ ಡು ನಾಟ್ ಫ್ಲೋ ಇನ್ ಅ ಕಾಪರ್ ವೈರ್ ಬೈ themselves. ಓಕೆ, there should be some pressure. Okay, there should be some pressure difference between the two ends of a tube. ನೋಡಿದ್ವಲ್ವಾ ಈಗ that pressure difference. ಸೊ ಆ ಪ್ರೆಷರ್ ಡಿಫ್ರೆನ್ಸ್ ಇರೋದ್ರಿಂದನೇ, ಸೊ ಫಾರ್ ಫ್ಲೋ ಆಫ್ ಚಾರ್ಜಸ್ ಎ ಕಂಡಕ್ಟಿಂಗ್ ಮೆಟಾಲಿಕ್ ವೈರ್. Okay, so the electrons move only if there is a pressure difference. Okay, so the electrons moves only if there is pressure difference. ಓಕೆ, ಸೊ ನಾವು ಎರಡು ಫಿಗರ್ಸಲ್ಲಿ ನೋಡಿದ್ವಿ. ಸೊ ವಾಟರ್ ಫ್ಲೋ ಆಗಬೇಕಂದ್ರೆ ಏನಾಯ್ತು, ನನಗೆ ದೇರ್ ಶುಡ್ ಬಿ ಅ ಹೈಟ್ ಡಿಫ್ರೆನ್ಸ್ ಅಂತ ಹೇಳಿದ್ವಿ, ರೈಟ್. ಸೊ ಹೇಗೆ ವಾಟರ್ ಫ್ಲೋ ಆಗುತ್ತೋ ದ ಸೇಮ್ ವೇ ಎಲೆಕ್ಟ್ರಾನ್ಸ್ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ
ಪಾಸ್ ಆಗಬೇಕು ಇಲ್ಲ ಫ್ಲೋ ಆಗಬೇಕಂದ್ರೆ ದೇರ್ ಆಲ್ಸೋ ವಿ ನೀಡ್ ಟು ಹ್ಯಾವ್ ವಾಟ್ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಲೆಕ್ಟ್ರಾನ್ಸ್ ನಾವು ನೆನ್ನೆ ನೋಡಿದ್ವಿ ಎಲ್ಲಿ ನೆಗೆಟಿವ್ ಟರ್ಮಿನಲಿಂದ, ರೈಟ್. ಸೊ ನೆಗೆಟಿವ್ ಟರ್ಮಿನಲಿಂದ ಹಿಡಿದು ಪಾಸಿಟಿವ್ ಟರ್ಮಿನಲ್ಗೆ ಹೋಗಬೇಕು ಅಂದರೆ, ಓಕೆ, ಸೊ ಎಸ್ಟರ್ಡೇ ವಿ ಹ್ಯಾವ್ ಸೋ ರೈಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಫ್ರಮ್ ವಾಟ್ ನೆಗೆಟಿವ್ ಟು ಪಾಸಿಟಿವ್. ಹೌದಾ, ನಾವು ನೆನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ ಏನು ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಹೌದಾ, ಸೊ ಈ ಕಂಡೀಷನ್ ಆಗಬೇಕು ಅಂತಂದರೆ ಸೊ ವಿಚ್ ಇಸ್ ನಥಿಂಗ್ ಬಟ್ ಹೇಗೆ ನಾವು ಅಲ್ಲಿ ವಾಟರ್ದು ನೋಡಿದ್ವು ದ ಸೇಮ್ ವೇ ಇಲ್ಲಿ ಕೂಡ ನನಗೆ ಏನಾಗಬೇಕು, ಒಂದು ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಬೇಕು. ಸೊ ದಟ್ ಪ್ರೆಷರ್ ಡಿಫ್ರೆನ್ಸ್ ಇಸ್ ನಥಿಂಗ್ ಬಟ್ ವಾಟ್ ನಾವು ಏನು ಹೇಳ್ತೀವಿ ಇಲ್ಲಿ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಎ ಸರ್ಕ್ಯೂಟ್ ದೆನ್ ಓನ್ಲಿ ದ ಎಲೆಕ್ಟ್ರಾನ್ಸ್ ಕ್ಯಾನ್ ಕಂಟಿನ್ಯೂಸ್ಲಿ ಮೂವ್ ಇನ್ ಅ ಸರ್ಕ್ಯೂಟ್. ಅಂದರೆ ವಿಚ್ ಇಸ್ ನಥಿಂಗ್ ಬಟ್ ಸಿ ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ, ಯು ಕ್ಯಾನ್ ಸಿ ದರ್ the electrons move only if there is a difference of electric pressure, that is nothing but called as what a potential difference anta ide. Okay, so which is nothing but ನನಗೆ ಪ್ರೆಷರ್ ಕ್ರಿಯೇಟ್ ಆದ್ರೇನೆ ಏನಾಗುತ್ತೆ, the electrons will move continuously in a circuit ಅಂತ ಹೇಳ್ತೀವಿ. Okay, so this electric pressure, okay, this electric pressure difference between the terminals is nothing but called as what a pressure difference ಅಂತ ಹೇಳ್ಬೋದು. Okay, so this is all what about electric potential difference ಅಥವಾ electric pressure difference ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕಂಟಿನ್ಯೂಸ್ ಆಗಿ ಫ್ಲೋ ಆಗಬೇಕು ಅಂತಂದರೆ ವಾಟ್ ವಿ ನೀಡ್ ಈಸ್ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಹೇಗೆ ಜನರೇಟ್ ಆಗುತ್ತೆ, ಸಿ ದಟ್ ಈಸ್ ಇಂಪಾರ್ಟೆಂಟ್, ರೈಟ್. ಓಕೆ, ಸೊ ನಮಗೇನು ಗೊತ್ತು, ಬ್ಯಾಟ್ರಿಯಿಂದ ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್, ಆಸ್ ವಿ ಇನ್ಕ್ರೀಸ್ ದ ವೋಲ್ಟೇಜ್ ದ ಎಲೆಕ್ಟ್ರಾನ್ ಮೂವ್ಸ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ಅಂತ ಗೊತ್ತು. ಬಟ್ ಎಲೆಕ್ಟ್ರಿಕ್ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ತಿಳ್ಕೊಬೇಕು, ರೈಟ್. ಸಿ to know that electric pressure difference, I'll show you one more figure. Okay, you can see here a simple circuit I have taken. Okay, see here ಈ ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಏನೇನಿದೆ, ಒಂದು ಬಲ್ಬ್ ತೊಗೊಂಡಿದ್ದೀವಿ, ದೆನ್ ಒಂದು ಬ್ಯಾಟ್ರಿ ತೊಗೊಂಡಿದ್ದೀವಿ, ಸೊ ಇಲ್ಲಿ ಒಂದು ಸ್ವಿಚ್ ಕನ್ಸಿಡರ್ ಮಾಡಿದ್ದೀವಿ, ರೈಟ್. ಓಕೆ, ಸಿ ಈ ಬ್ಯಾಟ್ರಿ ಅಂದ್ರೆ ನಾನು ನಿಮಗೆ ನೆನ್ನೆ ಕ್ಲಾಸಲ್ಲೇ ಹೇಳಿದ್ದೀನಿ ವಾಟ್, ಸೊ ಬ್ಯಾಟ್ರಿ ಇಸ್ ನಥಿಂಗ್ ಬಟ್ ವಾಟ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಹೇಳಿದ್ದೀವಿ. ಹೌದಾ, ಸೊ ಕಾಂಬಿನೇಷನ್ ಆಫ್ ಸೆಲ್ಸ್ ಇಸ್ ನಥಿಂಗ್ ಬಟ್ ವಾಟ್ ಬ್ಯಾಟ್ರಿ. ಹೌದಾ, ಇಲ್ಲಿ ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಲೆಟ್ ಮೀ ಸೇ ಫ್ಯೂ ಥಿಂಗ್ಸ್ ಅಬೌಟ್ ಬ್ಯಾಟ್ರಿ. ಓಕೆ, ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಬ್ಯಾಟ್ರಿ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಸೋರ್ಸ್. ಓಕೆ, ಸೊ ಬ್ಯಾಟ್ರಿ ಅಂದರೆ ಏನು, ಅದು ಒಂದು ಸೋರ್ಸ್ ಅಂತ ಹೇಳ್ತೀವಿ, ಅಥವಾ ಅದನ್ನು ಪವರ್ ಸಪ್ಲೈ ಅಂತಲೂ ಹೇಳ್ತೀವಿ. ಬ್ಯಾಟ್ರಿ ಇಸ್ ನಥಿಂಗ್ ಬಟ್ ವಾಟ್ ಅ ಸೋರ್ಸ್, ಅ ಪವರ್ ಸಪ್ಲೈ, ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇಟ್ ಈಸ್ the one which is responsible to push the electrons in a particular direction. It is the one which is responsible to push the electrons in a particular direction, and it creates a continuous path. For moving electrons in the circuit ಅಂತ ಹೇಳ್ತೀವಿ. ಹೌದಾ, ಸೊ ನಾವು ನೆನ್ನೆ ನೋಡಿದ್ವಿ ದಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಈಸ್ ನಥಿಂಗ್ ಬಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳಿದ್ವಿ. ಹೌದಾ, ಸೊ ನನಗೆ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಇರಬೇಕು ಅಂದರೆ ಅದು ಎಲ್ಲಿಂದ ಸಾಧ್ಯ, ದಟ್ ಈಸ್ ಬಿಕಾಸ್ ಆಫ್ ಬ್ಯಾಟ್ರಿ. ಓಕೆ, ಸೊ ಅದಕ್ಕೆ ಬ್ಯಾಟ್ರಿಯನ್ನು ಹೇಳ್ತೀವಿ, ಪವರ್ ಸಪ್ಲೈ ಅಂತ ಹೇಳ್ತೀವಿ, ಅಥವಾ ಸೋರ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಒನ್ ವಿಚ್ ಇಸ್ ಮೇಕಿಂಗ್ ದ ಎಲೆಕ್ಟ್ರಾನ್ಸ್ ಟು ಮೂವ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳ್ತೀವಿ, ಇನ್ ಅ ಕ್ಲೋಸ್ಡ್ ಪಾತ್. ಓಕೆ, ಯಾವುದು ಬ್ಯಾಟ್ರಿ. ಹೌದಾ, ದ ಸೇಮ್ ವೇ ಯು ಕ್ಯಾನ್ ಸಿ ಟು, ನಿಮ್ಗೆ ಈ ಬ್ಯಾಟ್ರಿಯಲ್ಲಿ ಎರಡು ಟರ್ಮಿನಲ್ಸ್ ಕಾಣ್ತದೆ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಅಂತ ಹೇಳ್ತೀವಿ. ಹೌದಾ, ಸೊ ಇದನ್ನು ಪಾಸಿಟಿವೇ ಯಾಕೆ ಹೇಳ್ತೀವಿ, ಇದು ನೆಗೆಟಿವೇ ಯಾಕೆ ಹೇಳ್ತೀವಿ. ಓಕೆ, ಸಿ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸಿ ಈ ಬ್ಯಾಟ್ರಿಯಲ್ಲಿ like certain chemical reactions takes place inside the battery, some chemical reactions takes place. Okay, because of that chemical reactions, here let us consider one metal. Okay, here one metal plate and here one metal plate, right? So illi one metal plate ide, illi one metal plate ide. Because of certain chemical reactions, ಈ ಎಂಡ್ ಏನಾಗುತ್ತೆ ನನಗೆ, ಇಟ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ದಿಸ್ ಎಂಡ್ ಬಿಕಮ್ಸ್ ವಾಟರ್, ದಿಸ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್, ವೆರ್ ಆಸ್ ದಿಸ್ ಬಿಕಮ್ಸ್ ಡೆಫಿಷಿಯಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. this is deficient of electrons, that is nothing but rich in protons ಅಂತ ಹೇಳ್ಬೋದು, or else deficient of electrons, whereas this is rich in electrons. So electrons is nothing but what, which carries negative charge ಅಂತ ಹೇಳ್ತೀವಿ. Okay, so as it is rich in electrons and as it is rich in protons. Okay, so rich in electrons, rich in protons ಯಾಕೆ ಹೇಳ್ತಿದ್ದೀವಿ ಅಂದರೆ certain chemical reactions is taking place inside the battery. Because of that, this is taking as plus and this is taking as what, minus. Okay, so ಇದನ್ನು ಏನು ಹೇಳ್ತೀವಿ ಅಂದರೆ in general chemical reaction inside a battery is responsible to generate what, potential difference. Okay, see, chemical reaction inside a battery is responsible to generate what, potential difference. So this potential difference is nothing but what we can call electric potential difference ಅಂತ ಹೇಳ್ತೀವಿ. ಏನು ಹೇಳ್ತೀವಿ, electric potential difference ಅಂತ ಹೇಳ್ತೀವಿ. ಹೌದಾ, ಈಗ ಇದೇ ಫಿಗರಿಗೆ ಸಿ ಒನ್ ಮೋರ್ ಥಿಂಗ್,
Okay, from this we came to know what do we mean by electric pressure difference, and what is the process actually taking place inside the battery, and what is responsible to generate potential difference. ಹೌದಾ? ಸೊ ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳೋಕೆ ಹೋಗ್ತಿದ್ದೀನಿ ನಿಮಗೆ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, ಸಿ ನಾನು ನೆನ್ನೆ ತೋರಿಸೋ ಸರ್ಕ್ಯೂಟ್ ಫಿಗರ್ ಹೋಗ್ತಿದ್ದೀನಿ. ದಟ್ ಈಸ್ ಜಸ್ಟ್ ದ ಬ್ಯಾಕ್ ಸೈಡ್. ಓಕೆ, ಸಿ ದಿಸ್ ಈಸ್ this one. Okay, circuit figure ಇದೆ. See, ಇಲ್ಲಿ ನಮಗೆ if you observe clearly, this is what battery, that is nothing but combination of cells. ಹೌದಾ? ಸಿ ಈಗ ತಾನೇ ನಿಮಗೆ ಹೇಳಿದೆ ಇದು ಪಾಸಿಟಿವ್ ಎಂಡ್ ಅಂತ ಯಾಕೆ ತಗೊಂತೀವಿ, ದಿಸ್ ಇಸ್ ವೈ ನೆಗೆಟಿವ್ ಎಂಡ್ ಅಂತ ಹೇಳಿದೆ. ಹೌದಾ? ಸೊ ವೈ, ಬಿಕಾಸ್ ಹಿಯರ್ ಇಟ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹಿಯರ್ ಇಟ್ ಈಸ್ ಡೆಫಿಷಿಯಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ. ಫೈನ್. ಸೊ ಈಗ ವೈ ಆಮ್ ಸೇಯಿಂಗ್ ದಿಸ್ ಈಸ್, ಸಿ ಇಲ್ಲಿ ಅಂದರೆ ವಿ ಕೇಮ್ ಟು ನೋ ದಟ್ ಇಟ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್. ಹೌದಾ? ದ ಸೇಮ್ ವೇ ಇಲ್ಲಿ ಈ ವೈರ್ ಇದೆ. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಕಾಪರ್ ವೈರ್. ಓಕೆ, ಸೊ ಕಾಪರ್ ವೈರ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಮೆನಿ ನಂಬರ್ ಆಫ್ ಆಟಮ್ಸ್. ಹೌದಾ? ಸೊ ಆಟಮ್ಸ್ ಇದೆ ಅಂದರೆ ನಮಗೆ ಗೊತ್ತು, ನನ್ನ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ನೋಡಿದ್ವಿ ಹೌ ದ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ಸಿ ಜಸ್ಟ್ ಐ ಆಮ್ ಗೋಯಿಂಗ್ ಟು ಡ್ರಾ ಒನ್ ಲೈನ್. ಸೊ ದಟ್ ಜಸ್ಟ್ ಕನ್ಸಿಡರ್ ದಿಸ್ ಆಸ್ ವಾಟ್ ಇಂಟರ್ನಲ್ ಪಾರ್ಟ್ ಆಫ್ ದ ವೈರ್. ಓಕೆ, ನಾನು ಇಲ್ಲಿ ಏನು ಡ್ರಾ ಮಾಡ್ತಿದ್ದೆ ಅಂದ್ಕೊಂಡೆ, ಜಸ್ಟ್ ಐ ಆಮ್ ಡ್ರಾಯಿಂಗ್ ವಾಟ್ ಇಂಟರ್ನಲ್ ಪಾರ್ಟ್ ಆಫ್ ದ ವೈರ್ ವೇರ್ ಹಿಯರ್ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ದೇರ್. ಓಕೆ, ವೇರ್ ದೆರ್ ಆರ್ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ದೇರ್. ಓಕೆ, ಸೊ ಈಗ ಈ ನೆಗೆಟಿವ್ ಪಾರ್ಟ್ ಆಫ್ ಇದರಲ್ಲಿ ಕೂಡ ನನಗೇನಿದೆ, ಎಲೆಕ್ಟ್ರಾನ್ಸ್ ಇದೆ, ರಿಚ್ ಇನ್ ಎಲೆಕ್ಟ್ರಾನ್ಸ್, ರೈಟ್? ಸೊ ಅದೇ ರೀತಿ ಕಾಪರ್ ವೈರಲ್ಲಿ ಕೂಡ ನನಗೇನಿದೆ, ಎಲೆಕ್ಟ್ರಾನ್ಸ್ ಇದೆ. ಹೌದಾ? ಸೊ ವಿಚ್ ಈಸ್ ನಥಿಂಗ್ ಬಟ್ ಇಲ್ಲಿ ಕೂಡ ನೆಗೆಟಿವ್, ಇಲ್ಲಿ ಕೂಡ ನೆಗೆಟಿವ್. ಸೊ ವಿಚ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗ್ತಿದೆ, ನನಗೆ ರಿಪಲ್ಷನ್ ಆಗ್ತಿದೆ. ಸೊ ವಿಚ್ ಮೀನ್ಸ್ ಇಲ್ಲಿ ಎಲೆಕ್ಟ್ರಾನ್ಸ್ ನನಗೆ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ. ಡ್ಯೂ ಟು ರಿಪಲ್ಷನ್ ದ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಟು ಮೂವ್. ಹೌದಾ? ಡ್ಯೂ ಟು ರಿಪಲ್ಷನ್ ವಾಟ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಟು ಮೂವ್. ಹೌದಾ? ಬಟ್ ಅದೇ ರೀತಿ along with this repulsion certain force is necessary for the continuous movement of electrons. So ಏನು ಹೇಳ್ತಿದ್ದೀನಿ, along with this repulsion certain force is necessary for continuous movement of electron. So that is nothing but what, ಈಗ ನಂಗೆ certain force ಅಂತ ಹೇಳ್ತಿದ್ದೀನಿ. Okay, so when I apply certain force on this battery, okay, so that is nothing but force ಹಾಕ್ತಿದ್ದೀನಿ ಅಂದರೆ, so which is nothing but when I apply certain force there is a displacement of electrons. ಏನಾಗ್ತಿದೆ ನನಗೆ, there is a displacement of electrons. ಹೌದಾ? ಸೊ ವಿ ನೋ ದ್ಯಾಟ್ ಯಾವಾಗ ನಾವು ಫೋರ್ಸ್ ಹಾಕಿದ್ರೆ ಆಬ್ವಿಯಸ್ಲಿ ಏನು ಡಿಸ್ಪ್ಲೇಸ್ಮೆಂಟ್ ಆಗೇ ಆಗುತ್ತೆ, ರೈಟ್? ಸೊ ಒಂದು ಕೈಯಲ್ಲಿ ಎಕ್ಸಾಂಪಲ್ ಒಂದು ಚಾಪೀಸ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಚಾಪೀಸ್ ಈ ಕೈಯಿಂದ ಈ ಕೈ ಮೂವ್ ಆಗಬೇಕಂದ್ರೆ, ಸೊ ದಟ್ ಇಸ್ ನಥಿಂಗ್ ಬಟ್ ಐ ಆಮ್ ಅಪ್ಲೈಯಿಂಗ್ ಅ ಸರ್ಟನ್ ಕೈಂಡ್ ಆಫ್ ಫೋರ್ಸ್. ಹೆನ್ಸ್ ದ ಆಬ್ಜೆಕ್ಟ್ ಈಸ್ ಗೆಟಿಂಗ್ ಡಿಸ್ಪ್ಲೇಸ್ ಫ್ರಮ್ ಒನ್ ಹ್ಯಾಂಡ್ ಟು ಅದರ್ ಹ್ಯಾಂಡ್. ಹೌದಾ? ಸೊ ಇಲ್ಲಿ ನಾನು ಫೋರ್ಸ್ ಆಗ್ತಿದ್ದೀನಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ಏನಾದ್ರು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ದಟ್ ಈಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಓಕೆ, ಸಿ ಏನು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ದಟ್ ಈಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ವಾಟ್, force into displacement. Okay, force into displacement, that is nothing but what, W, which is nothing but what we are going to call it as what, work done anta helteve. ಏನು ಹೇಳ್ತೀವಿ, work done. ಓಕೆ, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ವಾಟ್, ವರ್ಕ್ ಡನ್ ಅಂತ ಕರಿತೀವಿ. ಸೊ ಇಲ್ಲಿ ಸರ್ಟನ್ ಫೋರ್ಸ್ ಹಾಕ್ತಿದ್ದೀವಿ ಬ್ಯಾಟ್ರಿಗೆ. ಸೊ ಬಿಕಾಸ್ ಆಲ್ರೆಡಿ ರಿಪಲ್ಷನ್ ಇದೆ, ಬಿಕಾಸ್ ಆಫ್ ದಿಸ್ ಫೋರ್ಸ್ ಅಲಾಂಗ್ ವಿತ್ ರಿಪಲ್ಷನ್ ಸರ್ಟನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಟೇಕಿಂಗ್ ಪ್ಲೇಸ್. ಹೌದಾ? ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, ವರ್ಕ್ ಡನ್ ಅಂತ ಕರಿತಿದ್ದೀವಿ. ಹೌದಾ? ಈ ವರ್ಕ್ ಡನ್ ವಿ ಕ್ಯಾನ್ ಕಾಲ್ ಇಟ್ ಬೈ ಅನದರ್ ನೇಮ್ ಕಾಲ್ಡ್ ಆಸ್ ವಾಟ್, ಎನರ್ಜಿ ಅಂತಲೂ ಕರಿಬೋದು. ಏನಂತ ಕರಿಬೋದು, ಎನರ್ಜಿ ಅಂತಲೂ ಕರಿಬೋದು. ಓಕೆ, ಸೊ ವರ್ಕ್ ಡನ್ ಇಸ್ ಆಲ್ಸೋ ನೋನ್ ಬೈ ಅನದರ್ ವರ್ಡ್ ಕಾಲ್ಡ್ ಆಸ್ ವಾಟ್, ಎನರ್ಜಿ ಅಂತ ಹೇಳ್ತೀವಿ, ರೈಟ್? ಸೊ to observe this continuous displacement of electrons, ಅಂದರೆ ಕಂಟಿನ್ಯೂಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ನಾವು ನೋಡಬೇಕಂದ್ರೆ ಕಂಟಿನ್ಯೂಸ್ಲಿ ಫೋರ್ಸ್ ಹ್ಯಾಸ್ ಟು ಬಿ ಅಪ್ಲೈಡ್ ಇನ್ ಅ ಬ್ಯಾಟ್ರಿ. ಓಕೆ, ಸೊ ಕಂಟಿನ್ಯೂಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ನ ನೋಡಬೇಕು ಅಂದರೆ ಏನು ಮಾಡಬೇಕು, ಕಂಟಿನ್ಯೂಸ್ ಫೋರ್ಸ್ ಹ್ಯಾಸ್ ಟು ಬಿ ಅಪ್ಲೈಡ್ ಇನ್ ಅ ಬ್ಯಾಟ್ರಿ. ಸೊ ಇಲ್ಲಿ ನಮ್ಗೆ ಕಂಟಿನ್ಯೂಸ್ ಫೋರ್ಸ್ ಹಾಕ್ತಾ ಇರಬೇಕು ಇಲ್ಲಿ ಬ್ಯಾಟ್ರಿಯಲ್ಲಿ. ಓಕೆ, ಸೊ ಹೆನ್ಸ್ ನಮಗೆ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಕಾಣಿಸುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಐ ಮೆಂಟ್. Okay, so this is what all the basic I said. ಈಗ ಎಕ್ಸಾಕ್ಟ್ ಡೆಫಿನೇಷನ್ ಡಿಫೈನ್ ಮಾಡೋಣ. ಯಾವುದು, ವಾಟ್ ಡು ವಿ ಮೀನ್ ಬೈ ದಿಸ್ ಒನ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋದು. ಲೆಟ್ ಅಸ್ ಡಿಫೈನ್ ನಾವು. ಸಿ ಹಿಯರ್ ಐ ಹ್ಯಾವ್ ಮಾರ್ಕ್ಡ್, ಐ ಮೀನ್ ಐ ಹ್ಯಾವ್ ಹೈಲೈಟೆಡ್ ದ ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್. The work done to move a unit charge from one point to other. From one point to other is nothing but called as what, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಇನ್ ಕ್ಯಾರಿಂಗ್ 1 ಕೂಲಂಬ್ ಆಫ್ ಚಾರ್ಜ್ ಅಂತಲೂ ಹೇಳ್ಬೋದು. ಓಕೆ, ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಅ ಸರ್ಕ್ಯೂಟ್. ಸೊ ಈಗ ತಾನೇ ನಾವು ನೋಡಿದ ಪ್ರಕಾರ, ಸೊ ಈಗ ತಾನೇ ಹೇಳ್ದೆ ನಿಮಗೆ, ಸೊ ಇಲ್ಲಿಂದ ನನಗೆ ದ ಎಲೆಕ್ಟ್ರಾನ್ಸ್ ಇಸ್ ಮೂವಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಎಂಡ್ ಕಂಟಿನ್ಯೂಸ್ಲಿ. ಹೌದಾ? ನೆಗೆಟಿವ್ ಟು ಪಾಸಿಟಿವ್ ಎಂಡ್ ಇಟ್ ಈಸ್ ಮೂವಿಂಗ್ ಕಂಟಿನ್ಯೂಸ್ಲಿ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಅಲಾಂಗ್ ವಿತ್ ರಿಪಲ್ಷನ್. ಹೌದಾ? ಸೊ ಈ ಪ್ರಾಸೆಸ್ನ ವಿ ಆರ್ ಸೇಯಿಂಗ್ ಇಟ್ ಆಸ್ ವಾಟ್, ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್. ಓಕೆ, ಸೊ ಇದನ್ನು ನಾವು ಸಿಂಬಾಲಿಕಲಿ ಬರೆಯೋದಾಯ್ತಂದರೆ
where potential difference is denoted by the letter V, and potential difference is also called by another name called as what? Voltage ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? Voltage. Potential difference is also called by another name called as what? Voltage. Okay, ಏನಂತ ಹೇಳ್ತೀವಿ? Voltage ಅಂತ ಹೇಳ್ತೀವಿ. Okay, so and it is denoted by the letter called V. Okay, so V equals to W divided by Q. V equals to W divided by Q, where W is nothing but what? Work done, which is nothing but also we can call it as energy, divided by Q is nothing but what? Charge. Okay, so 1 unit of charge, 1 coulomb of charge, 1 point in the ಇನ್ನೊಂದು ಪಾಯಿಂಟಿಗೆ ತಗೊಂಡು ಹೋಗ್ತಿದ್ದೀವಿ, ಹೌದಾ? ಸೊ V equals to W divided by Q ಅಂತ ನಮ್ಮ ಫಾರ್ಮುಲಾ, ರೈಟ್? ಓಕೆ, ಸೊ ಹೇಗೆ ಕರೆಂಟ್ ಇನ್ ಯೂನಿಟ್ ನೋಡಿದ್ದು, ಸೊ ಅದೇ ರೀತಿ ಇಲ್ಲಿ ಎಸ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ವಾಟ್? ವೋಲ್ಟ್ ಅಂತ ಹೇಳ್ತೀವಿ. ಯಾವುದು? ವೋಲ್ಟ್. ಇಟ್ ಇಸ್ ಡಿನೋಟೆಡ್ ಬೈ ದ ಲೆಟರ್ ಕ್ಯಾಪಿಟಲ್ ವಿ. It is given by the scientist called as what? Alexander Volta ಅಂತ ಅವ್ರ ಹೆಸರು. Okay, the same way 1 volt is again an important definition. So ಇದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, that is nothing but potential difference between 2 points in carrying a current conductor when 1 joule of work is done to move a charge of 1 coulomb from one point to other. So this is nothing but what? 1 volt. See here, ಇದನ್ನ ಈಸಿಯಾಗಿ ಹೇಳೋದಾಯ್ತಂದ್ರೆ, see 1 volt. ಓಕೆ, ಇದು ನಮ್ಮ ಫಾರ್ಮುಲಾ ಏನಿದು? ಐ ಮೀನ್ ವಿ ಈಕ್ವಲ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ, ಹೌದಾ? ಸಿ, ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಳ್ತೀನಿ. ಅಷ್ಟು ಲೈಕ್ ಎಕ್ಸಾಕ್ಟ್ಲಿ ಡೆಫಿನೇಷನ್ ಅದು ನಿಮಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಯಿತು ಅಂದರೆ, ಸೊ ಜಸ್ಟ್ ಐ ಆಮ್ ರೈಟಿಂಗ್ ದ ಡೆಫಿನೇಷನ್, ಹೌದಾ? ಸೊ ಏನು ಹೇಳ್ತಿದ್ದೀವಿ? 1 ವೋಲ್ಟ್ ಅಂತ ಯಾವಾಗ ಹೇಳ್ತಿದ್ದೀವಿ ಅಂತ, ರೈಟ್? ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಇಟ್ ಟು ಡಿನೋಟ್ ಬೈ 1 ವೋಲ್ಟ್, ಹೌದಾ? ಸೊ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ವಾಟ್ ಐ ಕಾಲ್ಡ್ ಎನರ್ಜಿ ಅಂತ ಹೇಳಿದೆ, ಹೌದಾ? ಸೊ ಎನರ್ಜಿ ಯೂನಿಟ್ ಏನು ನನಗೆ? ಜೌಲ್ಸ್ ಅಂತ ಹೇಳ್ತೀವಿ, ಹೌದಾ? ಸೊ ಅದನ್ನೇ ಹೇಳ್ರಿ. ಸೊ ಹಿಯರ್ ದಟ್ ಈಸ್ ನಥಿಂಗ್ ಬಟ್ ಏನು ಹೇಳ್ತಿದ್ದೆ ನಾನು? 1 joule ಆಫ್ ವರ್ಕ್ ಈಸ್ ಡನ್. ಸಿ, 1 joule ಆಫ್ ವರ್ಕ್ ಈಸ್ ಡನ್. ಓಕೆ, ಡಬ್ಲ್ಯೂ ಇಸ್ ನಥಿಂಗ್ ಬಟ್ ವಾಟ್? ವರ್ಕ್ ಡನ್. ಅದರ ಯೂನಿಟ್ ಏನು ಬರ್ತಿದ್ದೀನಿ? ಜೌಲ್ ಅಂತ ಬರ್ತಿದ್ದೀನಿ, ಹೌದಾ? 1 joule ಆಫ್ ವರ್ಕ್ ಈಸ್ ಡನ್ ಟು ಮೂವ್ ಅ ಚಾರ್ಜ್. ಸಿ, ಕ್ಯೂ ಇಸ್ ನಥಿಂಗ್ ಬಟ್ ವಾಟ್? ಚಾರ್ಜ್, ಹೌದಾ? ಸೊ ಚಾರ್ಜಿಂದ ಯೂನಿಟ್ ಏನು ನನಗೆ? ಕೂಲಮ್ಸ್ ಅಂತ ಹೇಳ್ಬೋದು. ಏನು ಹೇಳ್ಬೋದು ನಾವು? ಕೂಲಮ್ಸ್ ಅಂತ ಹೇಳ್ತೀವಿ, ರೈಟ್? ಸಿ, ಅದನ್ನೇ ಹೇಳ್ತಿದ್ದೀನಿ. ಸಿ, ಈಸಿಯಾಗಿ ಡಿಫೈನ್ ಮಾಡ್ಬೋದು. ಏನಂತ ಹೇಳ್ಬೋದು ಈಗ? 1 joule ಆಫ್ ವರ್ಕ್ ಈಸ್ ಡನ್ ಟು ಕ್ಯಾರಿ ಅಥವಾ ಟು ಮೂವ್ ಅ ಚಾರ್ಜ್ ಆಫ್ 1 coulomb ಫ್ರಮ್ 1 point ಟು ಅನದರ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? 1 volt ಈಕ್ವಲ್ಸ್ ಟು 1 joule ಬೈ 1 coulomb. ನಿಮಗೆ ಫಾರ್ಮುಲಾ ಗೊತ್ತಿತ್ತು ಅಂದರೆ ಲೈಕ್ ಅದ್ರ ಜೊತೆಗೆ ಯೂನಿಟ್ಸ್ ಈಸಿಯಾಗಿ ಹಾಕಿ ಬರಿಬೋದು. ಓಕೆ, ಎನಿ ಒನ್ ಯು ಇಫ್ ಯು ರಿಮೆಂಬರ್ ಅನದರ್ ಒನ್ ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಸೊ ದ ಸೇಮ್ ವೇ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ನಾವು ನೆನ್ನೆ ಹೆಂಗೆ ಆ್ಯಮೀಟರ್ ಅಂತ ಒಂದು ಇದು ನೋಡಿದ್ವಿ, ಹೌದಾ? ದ ಸೇಮ್ ವೇ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್? ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡೋಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ ಕಾಲ್ಡ್ ಆಸ್ ವಾಟ್? ವೋಲ್ಟ್ ಮೀಟರ್ ಅಂತ ಹೇಳ್ತೀವಿ. ಏನದು? ವೋಲ್ಟ್ ಮೀಟರ್. ಆ್ಯಂಡ್ ಇಟ್ ಶುಡ್ ಬಿ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳ್ತೀವಿ. ಇಟ್ ಶುಡ್ ಬಿ ಆಲ್ವೇಸ್ ಕನೆಕ್ಟೆಡ್ ಇನ್ ವಾಟ್? ಪ್ಯಾರಲಲ್. ಓಕೆ, ಸೊ ದಿಸ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಒನ್ ಸ್ಮಾಲ್ ನ್ಯೂಮರಿಕಲ್ ಇಸ್ ದ. ಸಿ, ಏನಿದೆ ನೋಡ್ರಿ? ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆಫ್ 2 coulombs across 2 points having a potential difference 12 volt, ಹೌದಾ? ಸಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಆನ್ಸರ್ ಇಲ್ಲಿದೆ, ಫೈನ್. ಸೊ ನೀವು ಆನ್ಸರ್ ನೋಡ್ಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಹೌ ಮಚ್ ವರ್ಕ್ ಈಸ್ ಡನ್ ಅಂತ ಕೇಳಿದ್ದಾನೆ. ಸೊ ಡಬ್ಲ್ಯೂ ಈಕ್ವಲ್ಸ್ ಟು ವಾಟ್ ಅಂತ ನಾವು ಹೇಳ್ಬೋದು ಈಸಿಯಾಗಿ. ದಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಈಕ್ವಲ್ಸ್ ಟು ವಾಟ್? ಏನು ಹೇಳ್ಬೋದು ನಾವು? ವರ್ಕ್ ಡನ್ ಈಕ್ವಲ್ಸ್ ಟು ವಾಟ್ ಅಂತ ಹೇಳ್ಬೋದು, ರೈಟ್? ಓಕೆ, ಚಾರ್ಜ್ ಆಫ್ 2 coulombs ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಏನು ಕೊಟ್ಟಿದ್ದಾನೆ? ಚಾರ್ಜ್ ನಮಗೆ ಕೊಟ್ಬಿಟ್ಟಿದ್ದಾರೆ, ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ ಏನು ಹೇಳ್ಬೋದು ನಾನು? ಕ್ಯೂ ಈಕ್ವಲ್ಸ್ ಟು 2c ಅಂತ ಹೇಳ್ಬೋದು, ಹೌದಲ್ಲ? ಫೈನ್, ಇಟ್ ಈಸ್ ಆನ್ ದ ಸ್ಕ್ರೀನ್, ಬಟ್ ಸ್ಟಿಲ್ ಬರೆಯೋದು ಹೇಗೆ ಅಂತ ಹೇಳ್ತಿದ್ದೀನಿ. ಫೈನ್, ಇದನ್ನು ಗಿವನ್ ಡಾಟಾ ಅಂತ ಕರಿತೀವಿ. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ನಮಗೆ ಗೊತ್ತು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡಿನೋಟೆಡ್ ಬೈ ದ ಲೆಟರ್ ವಿ. ಎಷ್ಟು ಕೊಟ್ಟಿದ್ದಾನೆ? 12 volt ಅಂತ ಕೊಟ್ಟಿದ್ದಾನೆ, ರೈಟ್? ಓಕೆ, ನಮ್ಮ ಫಾರ್ಮುಲಾ ಏನು? ವಿ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಆ್ಯಕ್ಚುಲ್ ದ ಬೇಸಿಕ್ ಫಾರ್ಮುಲಾ ಇಸ್ ವಾಟ್? ವಿ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಬಟ್ ನಮಗೆ ಏನು ಕೇಳಿದ್ದಾರೆ? ವರ್ಕ್ ಡನ್ ಕೇಳಿದ್ದಾರೆ, ರೈಟ್? ಸೊ ವರ್ಕ್ ಡನ್ ಕೇಳಿದ್ದಾರೆ ಅಂದರೆ ಆಬ್ವಿಯಸ್ಲಿ ಇಟ್ ಬಿಕಮ್ಸ್ ವಾಟ್? ಕ್ರಾಸ್ ಮಲ್ಟಿಪ್ಲೈ, ರೈಟ್? ಸೊ ವಿ ಇಂಟು ಕ್ಯೂ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಆನ್ಸರ್ 12 into 2, ದಟ್ ಇಸ್ ನಥಿಂಗ್ ಬಟ್ 24 joules. ಓಕೆ, ಸೊ ದಿಸ್ ಈಸ್ ವಾಟ್ ಸ್ಮಾಲ್ ಕಾನ್ಸೆಪ್ಟ್ ಆನ್ ದ ಬೇಸಿಕ್ ಆನ್ ದ ಟಾಪಿಕ್ ಕಾಲ್ಡ್ ವಾಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ನಮಗೆ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಮೂವ್ ಆಗಬೇಕು ಅಂದರೆ ಏನಿರಬೇಕು? ಪ್ರೆಷರ್ ಡಿಫ್ರೆನ್ಸ್ ಆಗಿರಬೇಕು, ರೈಟ್? ದಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ 2 ಟರ್ಮಿನಲ್ಸ್ ಮಧ್ಯೆ ಇದ್ರೇ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ಲಿ ಪಾಸ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ನಮ್ಗೆ ಪೊಟೆನ್ಷಿಯಲ್ ಜನರೇಟ್ ಮಾಡೋದು ಯಾವುದು? ಕೆಮಿಕಲ್ ರಿಯಾಕ್ಷನ್ ಇನ್ಸೈಡ್ ಅ ಬ್ಯಾಟರಿ ಈಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್. Thank you for watching this video.